ಸಖಿಗೆ ಮಂಥರ ಅಹುದಿ ಸಖಿಗೆ ನಿಲ್ಲ ಮಧುರ ವಚನ ಸುಂದರ ನಿಲ್ಲ ಮಧುರ ವಚನ ಸುಂದರ ಅಹುದಿಗೆ ವಚನ ಸುಂದರ ನಾ ಮಧುರ ವಚನ ಸುಂದರ ನಾಡಿಗರಸನೇನೆ ರಾಮಚಂದಿರ ನಾಡಿಗರಸನೇನೆ ನಾಡಿಗರಸನೇನೆ ರಾಮಚಂದಿರ ನಿನ್ನ ಮಧುರ ವಚನ ಸುಂದರ ನಮ್ಮ ರಾಮಚಂದ್ರ ಬಿಗಿರ ಕುಲದ ಸಿಂಹ ಪೀಠ ಕವನೇ ನಾಯಕ ಮಿಹಿರ ಕುಲದ ಸಿಂಹ ಪೀಠ ಕವನೇ ನಾಯಕ ರಾಮ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ರಾಮನಾಯಕ ಭಾಗ್ಯದಾಯಕ ಅಹುದೇ 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 ಸಖಿಯೇ ರಾಮಚಂದಿರಾಯ ನಿನ್ನ ಮಧುರ ವಚನ ಸುಂದರ ರಾಮಚಂದಿರ ಕುಲದ ಸಿಂಹಪೀಠ ಕವನೇ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ನಮ್ಮ ರಾಮ ನಾಯಕ ಸಖಿಯ
ಆಕಾಶನ ಮೇಘಗಳನ್ನು ಕಂಡಾಗ ನವಿಲೇಗೆ ಗರಿಬಿಚ್ಚಿ ಕುಣಿದು ಹಾಗೆ ಒಂದು ಗಳಿಗೆ ಕುಣಿದು ಕುಪ್ಪಳಿಸುವಿಕೆಯಲ್ಲವೇ ಬಾಳೆ. ಮಂತರ ನಾನು ಯಾವ ತರ ಸುಳ್ಳು ಹೇಳಿದ್ದು? ನಿಜವೇನೆ? ನಾನು ಹಾಗೆ ಮುಖ ಕೊಡದಾಗೆ ಮಾತಾಡೋದು. ಯಾವತ್ತು ಸತ್ಯವನ್ನಂತೆ ಬೇರೆ ಏನನ್ನು ಹೇಳುವುದಿಲ್ಲ. ನಾಳೆ ನಾನು ರಾಮನಿಗೆ ಪಟ್ಟಾಭಿಷೇಕವ ಎಲ್ಲ ಮಾತುಕತೆ ಆಗ್ತವೆ, ಸಿದ್ಧತೆ ಆಗ್ತವೆ. ಅಯೋಧ್ಯೆ ಅರಸನಾಗುವುದೇ ನಾಳೆ ರಾಮ. ಹೌದು ಮಂತರ ರಾಮ ನಾಳೆ ಅರಸನಾಗುವುದೇನೆ? ರಾಮ ಹುಟ್ಟುವಾಗಲೇ ಅರಸ ಅಂದ್ರೆ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬರುವಾಗಲೇ ಕಿರೀಟ ಇಟ್ಟುಕೊಂಡೇ ಬಂದಿದ್ದಾನ ಅವನು. ಅದರ್ಥ ಹಾಗ ಮತ್ತೆ ಕಿರೀಟವನ್ನು ಧರಿಸುವಂತ ಯೋಗದಿಂದಲೇ ಹುಟ್ಟಿದವ ರಾಮ. ಅಲ್ಲಿದ್ರೆ ನೋಡಿ ಅವನಿಗೆ ಬೇಕಾದಂತೆ ಅವ ಆಡಿದಂತೆ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ ಎನ್ನುವುದಾಗಿ ಫಲ ತೊಟ್ಟು ಬದುಕುತ್ತಾ ಇದ್ದವರು ನಾವು. ಮಹಿಯ ಮಾಂಗಲ್ಯದ ದ್ಯೋತಕವಾಗಿ ನಮ್ಮ ವಂಶದಲ್ಲಿ ವಿಧಿಸಿ ಬಂದಂತಹ ಭಾಗ್ಯದಾಯಕರಾದಂತಹ ಶ್ರೀರಾಮಚಂದ್ರ ಮೀಹಿರ ಕುಲದ ಸಿಂಹಪೀಠವನ್ನು ಏರ್ತಾನಂತಾದ್ರೆ ಯಾರಿಗೆ ಸಂತೋಷ ಆಗಿದೆ? ಸತ್ಯವೇನೆ. ಇಂಥ ಸೀಸುತ್ತಿ ತನ್ನಂತ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕಾಗ್ತದ? ಅಂದ್ರೆ ಸ್ವಲ್ಪ ನಿನ್ನು ಸಕ್ಕರೆ ನಂಗೆ ಬೇಡ. ಯಾಕೆ? ಅಪ್ಪ ನಿನ್ನ ಕೈಯ ಬೆವರು ಇಳಿದು ಅದು ಸಕ್ಕರೆಯನ್ನು ಉಪ್ಪಾಗಿರುವುದು ಬೇಡ. ಇದನ್ನೇ ತಿನ್ಬೇಕು. ಯಾಕೆ? ಬೇಡ. ತಿನ್ಬೇಕೆ? ನಿನ್ನ ಆರೋಗ್ಯ ಆಯುಷ್ಯಕ್ಕೆ ಎರಡಕ್ಕೂ ಒಳ್ಳೇದು. ಏನು ಸಮಸ್ಯೆ ಇಲ್ಲಮ್ಮ. ಇಷ್ಟು ವರ್ಷ ಆದರೂ ನನಗೆ ಸಕ್ಕರೆ ಅಂಶ ಹೆಚ್ಚಾಗೋದಿಲ್ಲ, ಉಪ್ಪಿನ ಅಂಶ ಕಮ್ಮಿ ಆಗೋದಿಲ್ಲ. ಇಷ್ಟು ವರ್ಷ ಆರೋಗ್ಯವನ್ನು ಕಾಪಾಡಿಕೊಂಡು ಹೀಗೆ ಇದ್ದೇನೆ. ಎಲ್ರಿಗೂ ಗೊತ್ತಾಗ್ಲಿಲ್ಲ. ಹೌದು, ಅದೆರಡು ಇಲ್ವಾ? ಅವ್ರಿಗೆ ಅರ್ಥ ಆಗಿಲ್ಲ. ಅದೆರಡಿಲ್ಲ ಅಂದ್ರೆ ಬೇರೆ ಸಣ್ಣ ಪುಟ್ಟದೆಲ್ಲ ಒಳಗೆ ಮೇಲೆ ಉಂಟು ಅಂತ ಹೇಳಿದ್ರೆ ಸೀಟಿ ಮಾತಾಡ್ತೀಯಲ್ಲ. ಮುಖ್ಯವಾಗಿ ಇರ್ಬೇಕಾದದ್ದು ಏನು ಇಲ್ವಲ್ಲ, ಬೇರೆ ಆರೋಗ್ಯವಾಗಿದೆಯಲ್ಲ, ಸಂತೋಷ. ಏನಕ್ಕೆ ನಿನಗೆ ಸೀಗ ಉಪ್ಪಾಗಿ ರುಚಿಸಿದ ಸಮಸ್ಯೆ ಇಲ್ಲ. ಈಗ ಸೀಟಿ ಮಾಡೋದಿಲ್ಲ ಹಾಗಲ್ವೇ? ಬೇಡವಾ? ಇದೆಂತದ್ದೆ? ಕಡಗ ಕಡಗ ಯಾವ್ದು? ಬೆಳ್ಳಿದ್ದು. ಎಲ್ಲಿ ಅದನ್ನು? ನನಗೆ ಬೆಳ್ಳಿ ಕಡಗ ತೆಗೆದ್ರೆ ಆಗುದಿಲ್ಲ. ನಿನಗೆ ಬೆಳ್ಳಿ ತೆಗೆದ್ರು ಆಗುದಿಲ್ವಾ? ಕಬ್ಬಿಣ ಮುಟ್ಟಿದ್ರು ಆಗುದಿಲ್ಲ. ಹಾಗಲ್ವೇ? ನಿನ್ನ ಕೈಗಳಿಗೆ ಬಂಗಾರದ ಕಡಗವನ್ನು ತೊಡಿಸ್ತೇನೆ ನಾನು. ಹಾಗಾದ್ರೆ ನಾಳೆಯಿಂದ ನಾನು ಬಂಗಾರದ ಕಡಗ ಇಟ್ಕೊಂಡು ಖಡ್ಗೇಶ್ವರಿ ಅಮ್ಮನ. ಹಾಗಲ್ವೇ? ಏನೆಲ್ಲ ಮಾತಾಡಬೇಡ. ಪ್ರಾಯ ತುಸು ಹೆಚ್ಚಿದ್ರು ಇವತ್ತಿಗೂ ಮಾನ ಮರ್ಯಾದೆಯನ್ನು ಪತಿವ್ರತೆಯನ್ನು ಉಳಿಸಿಕೊಂಡಂತ ಏಕೈಕ ಮಹಿಳೆ ನಾನು. ಅದೆಲ್ಲ ಇದ್ದವರು ಮಾತಾಡ್ಬೇಕಾದ್ರೆ ಲೆಕ್ಕದಲ್ಲಿ ನಾನು ಹುಟ್ಟುವಾಗಲೇ ಕಡೆಗೆ ಹೋಗುತ್ತೇನೆ. ಹೇಳಿದ್ದಲ್ವೇ? ಎರಡನ್ನು ಸಮಾನವಾಗಿ ಸ್ವೀಕರಿಸುವಳು ನೀನು ಆ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗೆ ನಿನಗೆ ಪಟ್ಟೆ ಸೀರೆಯನ್ನು ಕೊಡ್ತೇನೆ, ಒಪ್ಪ ಕುಪ್ಪಸವನ್ನು ಕೊಡ್ತೇನೆ. ಇದೆಂತದ್ದು? ಮಣಿಪುರ. ಮಣಿಪುರವ? ಹೌದು. ಅದೇ ಪೂರ ಮಣಿಯೇ ಪೂರ ಮಣಿ ಇಲ್ಲದ ಮಣಿಪುರವ? ಮಣಿ ಸರ ಅದು ಬೇಡ. ನಿನಗೆ ಆಭರಣ ಕೊಡ್ತೇನೆ. ಇದು ಆಭರಣ ಕೊಡ್ತೀಯಾ? ಗಟ್ಟಿಗೆ ಬಂಗಾರ ಕೊಡ್ತೇನೆ. ಅಲ್ಲ, ಏನಾದ್ರೂ ನಿನ್ನದು ಕೊನೆ ಆಸೆ ಇದೆಯಾ? ಅಂದ್ರೆ